ಸ್ನೇಹಿತರೆ, ನಮ್ಮ ಕುತೂಹಲದ ಮತ್ತೊಂದು ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ. ಇವತ್ತು ಪ್ಯಾನ್ ಇಂಡಿಯಾ ಅನ್ನೋ ಮಾತು ಪ್ರತಿಯೊಬ್ಬರ ಬಾಯಲ್ಲೂ ಕೇಳ್ತಿದೆ. ಬಾಹುಬಲಿ, KGF ಅಥವಾ RRR ಬಂದ ಮೇಲಷ್ಟೇ ಭಾರತೀಯ ಚಿತ್ರರಂಗದಲ್ಲಿ ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಹುಟ್ಟಿಕೊಂಡಿತ್ತು ಅಂತ ಬಹುತೇಕರು ಭಾವಿಸಿದ್ದಾರೆ. ಆದರೆ ನಿಮಗೊಂದು ಸತ್ಯ ಗೊತ್ತಾ? ಇಂದಿಗೆ ಬರ್ತಿ 35 ವರ್ಷಗಳ ಹಿಂದೆಯೇ, ಅಂದರೆ ತಂತ್ರಜ್ಞಾನವೇ ಇರದಿದ್ದ ಆ ಕಪ್ಪು ಬಿಳುಪಿನ ಯುಗದಿಂದ ಡಿಜಿಟಲ್ ಕಾಲಕ್ಕೆ ಕಾಲಿಡುತ್ತಿದ್ದ ದಿನಗಳಲ್ಲಿ 4 ಭಾಷೆಗಳಲ್ಲಿ ಭಾರತದ ಅತಿದೊಡ್ಡ ಸೂಪರ್ ಸ್ಟಾರುಗಳನ್ನು ಇಟ್ಟುಕೊಂಡು ಬ್ರಹ್ಮಾಂಡ ಮಟ್ಟದ ಸಿನಿಮಾವೊಂದನ್ನು ನಿರ್ಮಿಸುವ ಸಾಹಸವನ್ನ ಒಬ್ಬ ಕನ್ನಡಿಗ ಮಾಡಿದ್ದರು. ಅವರೇ ನಮ್ಮ ಕನ್ನಡ ಚಿತ್ರರಂಗದ ಕನಸಿನ ಸೌಧ, ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್. ಅಂದು 1991ರಲ್ಲಿ ಚಿತ್ರಮಂದಿರಗಳಿಗೆ ಅಪ್ಪಳಿಸಿ ಬಾಕ್ಸ್ ಆಫೀಸ್ನಲ್ಲಿ ಭಾರಿ ಆರ್ಥಿಕ ಹಿನ್ನಡೆ ಅನುಭವಿಸಿದ್ದ ಶಾಂತಿ ಕ್ರಾಂತಿ ಸಿನಿಮಾ ಇವತ್ತು 2026ರಲ್ಲಿ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಯಾಕೆ ಇಷ್ಟೊಂದು ಜ್ವಾಲೆಯಂತೆ ಟ್ರೆಂಡ್ ಆಗುತ್ತಿದೆ? ದಯವಿಟ್ಟು ಈ ಸಿನಿಮಾವನ್ನು 4K ರೂಪದಲ್ಲಿ ಥಿಯೇಟರ್ಗಳಿಗೆ ರಿಲೀಸ್ ಮಾಡಿ ಅಂದು ನಾವು ಮಾಡಿದ ತಪ್ಪನ್ನು ತಿದ್ದಿಕೊಳ್ಳುತ್ತೇವೆ ಅಂತ ಇಂದಿನ ಯುವ ಪೀಳಿಗೆಯ ಅಭಿಮಾನಿಗಳು ಯಾಕೆ ಪಟ್ಟು ಹಿಡಿದು ಕುಳಿತಿದ್ದಾರೆ? ಅಷ್ಟಕ್ಕೂ 1980ರ ದಶಕದ ಕೊನೆಯಲ್ಲಿ ಈ ಸಿನಿಮಾ ಸೃಷ್ಟಿಸಿದ ಸಂಚಲನವೇನು? ಬನ್ನಿ, ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಅತ್ಯಂತ ಧೈರ್ಯದ ಮತ್ತು ದುರಂತದ ಕಥೆಯನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶಾಂತಿ ಕ್ರಾಂತಿ ಸಿನಿಮಾದ ಶೂಟಿಂಗ್ ಹೈಲೈಟ್ಸ್, ಮೇಕಿಂಗ್ ವಿಡಿಯೋಗಳು ಮತ್ತು ಹಂಸಲೇಖ ಅವರ ಹಿನ್ನೆಲೆ ಸಂಗೀತದ ತುಣುಕುಗಳು ತುಂಬಾ ವೈರಲ್ ಆಗುತ್ತಿವೆ. ಅಂದು ಈ ಸಿನಿಮಾ ಕನ್ನಡ ಪ್ರೇಕ್ಷಕರ ಕಾಲಕ್ಕಿಂತ ತುಂಬಾ ಮುಂಚಿತವಾಗಿ ಬಂದಿತ್ತು. ಹಾಗಾಗಿ ಪ್ರೇಕ್ಷಕರು ಈ ತಾಂತ್ರಿಕತೆಯನ್ನು ಅರ್ಥ ಮಾಡಿಕೊಳ್ಳಲು ಸೋತರು ಎಂಬ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದೆ. ಅದರಲ್ಲೂ ಮುಖ್ಯವಾಗಿ ಇಂದಿನ OTT ಮತ್ತು ವಿಜುವಲ್ ಎಫೆಕ್ಟ್ ಯುಗದಲ್ಲಿ ವಾಸಿಸುತ್ತಿರುವ ಯುವ ಜನತೆಗೆ 90ರ ದಶಕದ ಆರಂಭದಲ್ಲೇ ರವಿಚಂದ್ರನ್ ಅವರು ವಿಜುವಲ್ ಶಾಟ್ಸ್, ಬೃಹತ್ ಸೆಟ್ಗಳು ಹಾಗೂ ಆಕ್ಷನ್ ಸೀನುಗಳನ್ನು ಚಿತ್ರೀಕರಿಸಿದ ರೀತಿ ನೋಡಿ ತಲೆ ತಿರುಗುತ್ತಿದೆ. ತಮಿಳು ಮತ್ತು ತೆಲುಗು ಸಿನಿ ಪ್ರೇಮಿಗಳು ಕೂಡ ರವಿಚಂದ್ರನ್ ಅವರ ಆ ದೃಷ್ಟಿಕೋನಕ್ಕೆ ಶರಣಾಗಿದ್ದಾರೆ. ಈ ಕಾರಣಕ್ಕಾಗಿಯೇ ಸಿನಿಮಾವನ್ನು ಮರು ಬಿಡುಗಡೆ ಮಾಡಬೇಕೆಂಬ ಕೂಗು ದಿನದಂತೆ ದಿನಕ್ಕೆ ಹೆಚ್ಚಾಗುತ್ತಿದೆ. ಈ ಮಹಾಕಾವ್ಯದ ಕಥೆ ಶುರುವಾಗಿದ್ದು 1988ರಲ್ಲಿ ಪ್ರೇಮಲೋಕ ಮತ್ತು ರಣಧೀರ ಎಂಬ ಸರ್ವಕಾಲಿಕ ಬ್ಲಾಕ್ ಬಾಸ್ಟರ್ಗಳ ಸಿನಿಮಾಗಳನ್ನು ನೀಡಿ ಭಾರತೀಯ ಚಿತ್ರರಂಗದಲ್ಲೇ ಟ್ರೆಂಡ್ ಸೆಟ್ಟರ್ ಆಗಿದ್ದ ರವಿಚಂದ್ರನ್ ಅವರಿಗೆ ಒಂದು ಅಭೂತಪೂರ್ವ ಆಲೋಚನೆ ಬರುತ್ತದೆ. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದೇ ಕಥೆಯನ್ನು 4 ಭಾಷೆಗಳಲ್ಲಿ ಪ್ರತ್ಯೇಕವಾಗಿ ಆಯಾ ಭಾಷೆಯ ಸೂಪರ್ ಸ್ಟಾರುಗಳನ್ನು ಇಟ್ಟುಕೊಂಡು ಶೂಟ್ ಮಾಡಬೇಕು ಎನ್ನುವುದು ಅವರ ಕನಸಾಗಿತ್ತು. ಅದರಂತೆಯೇ ಯೋಜನೆ ರೂಪುಗೊಂಡಿತ್ತು. ಕನ್ನಡ ಆವೃತ್ತಿಯಲ್ಲಿ ರವಿಚಂದ್ರನ್ ನಾಯಕರಾಗಿ ನಟಿಸಿದರೆ, ತೆಲುಗು ಆವೃತ್ತಿಯಲ್ಲಿ ಕಿಂಗ್ ಅಕ್ಕಿನೇನಿ ನಾಗಾರ್ಜುನ್, ತಮಿಳು ಹಾಗೂ ಹಿಂದಿ ಆವೃತ್ತಿಗಳಲ್ಲಿ ಭಾರತದ ಸೂಪರ್ ಸ್ಟಾರ್ ರಜನಿಕಾಂತ್ ನಾಯಕರಾಗಿ ನಟಿಸಿದರು. ವಿಶೇಷವೆಂದರೆ ನಾಯಕಿ ಜೂಹಿ ಚಾವ್ಲಾ, ನಟಿ ಖುಷ್ಬೂ ಮತ್ತು ಹಿರಿಯ ನಟ ಅನಂತ್ ನಾಗ್ ಅವರು 4 ಭಾಷೆಗಳಲ್ಲಿ ತಮ್ಮ ತಮ್ಮ ಪಾತ್ರಗಳನ್ನು ನಿಭಾಯಿಸಿದ್ದರು. ಆದರೆ ಇನ್ನುಳಿದ ಪೋಷಕ ನಟರ ದೃಶ್ಯಗಳನ್ನು ಪ್ರತ್ಯೇಕವಾಗಿ 4 ಭಾಷೆಗಳಿಗೆ ತಕ್ಕಂತೆ ಬೇರೆ ಬೇರೆ ನಟರೊಂದಿಗೆ ಶೂಟ್ ಮಾಡಬೇಕಿತ್ತು. ಯೋಚಿಸಿ ನೋಡಿ, ಇಂದಿನಂತೆ CGI ಅಥವಾ ಗ್ರೀನ್ ಸ್ಕ್ರೀನ್ ತಂತ್ರಜ್ಞಾನವಿಲ್ಲದ ಆ ಕಾಲದಲ್ಲಿ ಒಂದೇ ಸೀನ್ ಅನ್ನು 3-4 ಬಾರಿ ಬೇರೆ ಬೇರೆ ನಟರೊಂದಿಗೆ ಅದು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುವುದು ಎಷ್ಟು ಕಷ್ಟದ ಕೆಲಸವಾಗಿತ್ತು ಎಂದು. 1988ರಲ್ಲಿ ಚಾಲನೆ ಸಿಕ್ಕ ಈ ಯೋಜನೆಗೆ ಪೂರ್ಣಗೊಳ್ಳಲು ಬರ್ತಿ 2 ವರ್ಷಗಳಿಗೂ ಹೆಚ್ಚು ಕಾಲ ಬಿಡುವಿಲ್ಲದ ಶೂಟಿಂಗ್ ನಡೆಸಬೇಕಾಗಿತ್ತು. ಇಡೀ ಸಿನಿಮಾವನ್ನು ಈಶ್ವರಿ ಪ್ರೊಡಕ್ಷನ್ಸ್ನ ಬ್ಯಾನರ್ನ ಅಡಿಯಲ್ಲಿ ವಿ ರವಿಚಂದ್ರನ್ ಮತ್ತು ಅವರ ತಂದೆ ಎನ್ ವೀರಸ್ವಾಮಿ ಅವರು ನಿರ್ಮಿಸಿದ್ದರು. ಆ ಕಾಲಕ್ಕೆ ಈ ಸಿನಿಮಾಗೆ ತಗುಲಿದ ವೆಚ್ಚ ಎಷ್ಟು ಗೊತ್ತಾ? ಸರಿಸುಮಾರು 10 ಕೋಟಿ ರೂಪಾಯಿಗಳು. ಇಂದಿನ ಹಣದುಬ್ಬರ ಮತ್ತು ಮಾರುಕಟ್ಟೆಯ ಮೌಲ್ಯಕ್ಕೆ ಲೆಕ್ಕ ಹಾಕಿದರೆ ಅದು ಮುಂಬಯಿ ಚಿತ್ರರಂಗದ 200 ಕೋಟಿಗೂ ಅಧಿಕ ಬಜೆಟ್ನ ಸಮಾನ. ಸಿನಿಮಾ ಕ್ಲೈಮ್ಯಾಕ್ಸ್ನ ಜೈಲು ಸನ್ನಿವೇಶ ಮತ್ತು ಬೃಹತ್ ನಗರದ ಸೆಟ್ಟಿಗಾಗಿ ಅಂದಿನ ಕಾಲಕ್ಕೆ 50 ಎಕರೆ ಜಾಗವನ್ನು ಬಾಡಿಗೆ ಪಡೆದು ನೈಜ ನಗರವನ್ನೇ ನಿರ್ಮಿಸಲಾಗಿತ್ತು. ವಿದೇಶಗಳಿಂದ ಪ್ರೊಡಕ್ಷನ್ ಉಪಕರಣಗಳನ್ನು ತರಿಸಲಾಗಿತ್ತು. ಈ ಒಂದು ವಿಚಾರವನ್ನು ಗಮನಿಸಿದ ಭಾರತೀಯ ಚಿತ್ರರಂಗವೇ ಈ ಸಾಹಸವನ್ನು ನೋಡಿ ಬೆರಗಾಗಿತ್ತು. ನಂತರ ವರ್ಷಗಳ ಕಠಿಣ ಪರಿಶ್ರಮದಿಂದ ದಿನಾಂಕ 19 ಸೆಪ್ಟೆಂಬರ್ 1991ರಂದು ಶಾಂತಿ ಕ್ರಾಂತಿ ಸಿನಿಮಾ ಕನ್ನಡ ಮತ್ತು ತೆಲುಗುವಿನಲ್ಲಿ ಅದ್ದೂರಿಯಾಗಿ ಬಿಡುಗಡೆ ಆಯಿತು. ನಂತರ ಅಕ್ಟೋಬರ್ 2, 1991ರಂದು ತಮಿಳು ಹಾಗೂ ಹಿಂದಿ ಆವೃತ್ತಿಗಳಲ್ಲಿ ತೆರೆ ಕಂಡವು. ಆದರೆ ದುರಾದೃಷ್ಟವಶಾತ್ ಚಿತ್ರಮಂದಿರಗಳಲ್ಲಿ ಫಲಿತಾಂಶ ಉಲ್ಟಾ ಆಯಿತು. ಪ್ರೇಕ್ಷಕರು ರವಿಚಂದ್ರನ್ ಅವರಿಂದ ಪ್ರೇಮಲೋಕ ಮಾದರಿಯ ರೊಮ್ಯಾಂಟಿಕ್ ಕಥೆಯನ್ನು ನಿರೀಕ್ಷಿಸಿದ್ದರು. ಆದರೆ ರವಿಚಂದ್ರನ್ ಅವರು ಸಮಾಜದ ಅವ್ಯವಸ್ಥೆ, ಮಕ್ಕಳ ಕಳ್ಳ ಸಾಗಾಣಿಕೆ ಹಾಗೂ ರಾಜಕೀಯ ದುಶ್ಶಕ್ತಿಗಳ ವಿರುದ್ಧ ಹೋರಾಡುವ ಅತ್ಯಂತ ಗಂಭೀರ ಹಾಗೂ ತಾಂತ್ರಿಕ ಆಕ್ಷನ್ ಸಿನಿಮಾವನ್ನು ನೀಡಿದ್ದರು. ಈ ಕಥಾವಸ್ತು ಹಾಗೂ ನಿರೂಪಣೆ ಅಂದಿನ ಪ್ರೇಕ್ಷಕರಿಗೆ
ಸಂಪೂರ್ಣವಾಗಿ ಹೊಸದಾಗಿತ್ತು. ಪರಿಣಾಮವಾಗಿ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ನಿರೀಕ್ಷಿತ ಗಳಿಕೆ ಮಾಡಲಾಗದೆ ಸೋಲನ್ನು ಅನುಭವಿಸಿತು. ಈ ಒಂದೇ ಸಿನಿಮಾ ಈಶ್ವರಿ ಪ್ರೊಡಕ್ಷನ್ ಸಂಸ್ಥೆಯನ್ನು ಮತ್ತು ರವಿಚಂದ್ರನ್ ಅವರನ್ನು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಈಡು ಮಾಡಿತ್ತು. ತಂದೆಯ ಕನಸಿನ ಬ್ಯಾನರ್ ಅನ್ನು ಉಳಿಸಲು ರವಿಚಂದ್ರನ್ ಅವರು ತಮ್ಮ ಆಸ್ತಿಪಾಸ್ತಿಗಳನ್ನು ಕಳೆದುಕೊಳ್ಳಬೇಕಾಯಿತು. ಸಿನಿಮಾ ಬೆಳ್ಳಿ ಪರದೆಯ ಮೇಲೆ ಸೋತಿರಬಹುದು, ಆದರೆ ನಾದಬ್ರಹ್ಮ ಹಂಸಲೇಖ ಹಾಗೂ ರವಿಚಂದ್ರನ್ ಅವರ ಕಾಂಬಿನೇಷನ್ನಲ್ಲಿ ಬಂದ ಹಾಡುಗಳು ಇಂದಿಗೂ ಅಮರ. SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ ಅವರ ಕಂಠದಲ್ಲಿ ಮೂಡಿಬಂದ ಹುಟ್ಟೋದ್ಯಾಕೆ ಸಾಯೋದ್ಯಾಕೆ, ಮಧ್ಯರಾತ್ರಿಲಿ, ಹೈವೇ ರಸ್ತೆಯಲ್ಲಿ, ಸ್ವತಂತ್ರ ಬಾನಾಲಿ ಹಾಗೂ 1, 2, 3 ಹಾಡುಗಳು ಆ ಕಾಲದಲ್ಲೇ ಕ್ಯಾಸೆಟ್ ಮಾರಾಟದಲ್ಲಿ ಹೊಸ ದಾಖಲೆ ಬರೆದಿದ್ದವು. ಹಾಡುಗಳ ಚಿತ್ರೀಕರಣ, ಕಲರ್ಫುಲ್ ಕಾಸ್ಟ್ಯೂಮ್ಸ್ ಮತ್ತು ಕೊರಿಯೋಗ್ರಫಿ ಇಂದಿಗೂ ಕಣ್ಣಿಗೆ ಹಬ್ಬ. ಸ್ನೇಹಿತರೆ, ಗೆಲುವು ಸೋಲುಗಳನ್ನು ಅಷ್ಟೇ ನೋಡಿದರೆ ಶಾಂತಿಕ್ರಾಂತಿ ಸೋತ ಸಿನಿಮಾವಾಗಿ ಕಾಣಬಹುದು. ಆದರೆ ಒಬ್ಬ ನಿರ್ದೇಶಕನ ದೃಷ್ಟಿಕೋನ ಮತ್ತು ಭಾರತೀಯ ಚಿತ್ರರಂಗದ ಗಡಿಯನ್ನು ವಿಸ್ತರಿಸಲು ಮಾಡಿದ ಶ್ರಮವನ್ನು ನೋಡಿದರೆ ಅದು ಎಂದಿಗೂ ಗೆದ್ದ ಸರ್ವಕಾಲಿಕ ಮಾಸ್ಟರ್ ಪೀಸ್. ಕಾಲಕ್ಕಿಂತ ಮುಂಚಿತವಾಗಿ ಯೋಚಿಸಿ ಭಾರತೀಯ ಚಿತ್ರರಂಗಕ್ಕೆ ಪ್ಯಾನ್ ಇಂಡಿಯಾ ದಾರಿ ತೋರಿಸಿದ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಈ ಸಾಹಸಕ್ಕೆ 35 ವರ್ಷಗಳ ನಂತರವಾದರೂ ಅರ್ಹ ಗೌರವ ಸಿಗುತ್ತಿರುವುದು ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆಯ ವಿಷಯ. ಸ್ನೇಹಿತರೆ, ನಿಮಗೇನು ಅನಿಸುತ್ತದೆ? ಶಾಂತಿಕ್ರಾಂತಿ ಸಿನಿಮಾವನ್ನು ಆಧುನಿಕ ತಂತ್ರಜ್ಞಾನದಲ್ಲಿ 4K ರೀಮಾಸ್ಟರ್ ಮಾಡಿ ಮತ್ತೆ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಿದರೆ ನೀವು ಸಿನಿಮಾವನ್ನು ಮತ್ತೆ ಥಿಯೇಟರ್ಗೆ ಹೋಗಿ ನೋಡ್ತೀರಾ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ಈ ವಿಡಿಯೋ ನಿಮಗೆ ಅಷ್ಟೇ ಅಲ್ಲ, ರವಿಚಂದ್ರನ್ ಅವರ ಅಭಿಮಾನಿಗಳಿಗೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹದ್ದೇ ಅನೇಕ ಅಪರೂಪದ ಹಾಗೂ ಆಸಕ್ತಿದಾಯಕ ವಿಚಾರಗಳನ್ನು ತಿಳಿದುಕೊಳ್ಳಲು ನಮ್ಮ ಕುತೂಹಲ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕುತೂಹಲಕ್ಕೆ ಅಂತ್ಯವೇ ಇಲ್ಲ.